ನನಗೇನು ಪೂರ ಐಡಿಯಾ ಇಲ್ಲ. ಬಿಜಾಪುರ ಬಾಗಲಕೋಟೆ ಇರೋರು ಒಂದಿಷ್ಟು ಜನ ಸೇರ್ತಾರೆ ಅಂತ ನೀವು ಇರಬೇಕು ಅಂದರು. ಯಾಕಪ್ಪ ಅಂದ್ರೆ ಕೇಳ್ತಿಲ್ಲ ಅವರು. ಇರಬೇಕು ಅಂತ ನಾನು ಹೋಗ್ತಾ ಇದ್ದೀನಿ. ಈ ಎರಡೂ ಜಿಲ್ಲೆಯವರು ಅಖಂಡ. ಮುಂದಿನ ರಾಜಕೀಯ ನಡೆ ಏನು ಸರ್? ಈಗ ನೀವು ರಾಜಕೀಯದಿಂದಲೇ ಸಮಾಜ ಸೇವೆ ಮಾಡ್ತಿದ್ದೀರಾ? ಹಾಗೇನಿಲ್ಲಲ್ಲ. ನಾನು ರಾಜಕಾರಣ ಮಾಡಿಕೊಂಡೇ ಸಮಾಜ ಸೇವೆ ಮಾಡ್ತೀನಿ. ಸಾಯೋ ತನಕನೂ ರಾಜಕಾರಣ ಮಾಡಿಕೊಂಡೇ ಇರ್ತೀನಿ. ಸಮಾಜ ಸೇವೆಗೂ ರಾಜಕಾರಣಕ್ಕೂ ಏನೂ ಅರ್ಥಾತ್ ಸಂಬಂಧ ಇಲ್ಲ. ರಾಜಕಾರಣ ಒಂದು ಸಮಾಜ ಸೇವೆ, ಒಂದು ಅಂಗ. ಅದು ಮಾಡ್ಕೊಂಡು ಹೋಗ್ತೀನಿ. ಮತ್ತು ಸತ್ರೂ ಕೂಡ ನಾನು BJP ಧ್ವಜ ಮೈಮೇಲೆ ಹಾಕ್ಕೊಂಡೇ ಸಾಯ್ತೀನಿ. ನಾನು BJPಯಿಂದ ಹೊರಗಿರೋನಲ್ಲ. BJPನಲ್ಲಿ ಶುದ್ಧೀಕರಣ ಆಗಬೇಕು ಅನ್ನೋದು ಒಂದು ಆಸೆ. ನಾನು ಒಬ್ಬದ್ದೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಅನೇಕ ನಾಯಕರುಗಳಿಗೆ ಆಸೆ ಇದೆ. ಅದು ಅನೇಕರು ಬಹಿರಂಗವಾಗಿ ಹೇಳ್ಕೊಂಡಿಲ್ಲ. ನಾನು ಪ್ರಾರಂಭ ಶುರು ಮಾಡ್ತಿದ್ದಂಗೆ ಅದಾದ ನಂತರ ಈಗ ಯತ್ನಾಳು, ಅರವಿಂದ್ ಲಿಂಬಾವಳಿ, ರಮೇಶ್ ಜಾರಕಿಹೊಳಿ 12 ಜನ ಮಾಡಿದ್ದು ನೀವು ನೋಡಿದ್ದೀರಿ. ಅವ್ರು ಇನ್ನೂ ದೊಡ್ಡ ಸಭೆ ಕರಿಬೇಕು ಅಂತಿದ್ರು. ಅಂದರೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅಸಮಾಧಾನ, ಅತೃಪ್ತಿ ಇದೆ. ಶುದ್ಧೀಕರಣ ಆಗಬೇಕು. 40 ಜನ ಕರೆಸಿದ್ರು ಅಂತ ಕೇಳಿದೆ ನಾನು ಮೊನ್ನೆ ಸಭೆಗೆ. 37 ಜನ ನಮ್ಮ ರಾಜ್ಯಾಧ್ಯಕ್ಷ ಸರಿ ಇಲ್ಲ ಅಂತ ಮಾತಾಡ್ಬೇಕಾದ್ರೆ ಬಾಯಿ ಮುಚ್ಚೋದು ಕೂತಿರ್ಬೇಕಾದ್ರೆ ಲೆಕ್ಕ ಹಾಕಿ. ಶುದ್ಧೀಕರಣ ಆಗಬೇಕು ಬೇಡ? ನಾನು ಶುರು ಮಾಡಿದಂಥ ಸಂದರ್ಭದಲ್ಲಿ ಎಲ್ಲರೂ ನಂಗೆ ಫೋನ್ ಮಾಡಿದ್ರು, ಇಲ್ಲ ನೀವು ಇಟ್ಟರೆ ಹೆಜ್ಜೆ ಸರಿ ಇದೆ, ಹಿಂದೆ ಸರ್ಕೋಬೇಡಿ. ನಾನು ಚುನಾವಣೆ ಸೋತಿದ್ದು ಯಡಿಯೂರಪ್ಪನ ಮಗ ರಾಘವೇಂದ್ರನ ಎದುರಿಗಲ್ಲ, ನರೇಂದ್ರ ಮೋದಿ. ಈ ರಾಜ್ಯದ ಜನ, ಈ ದೇಶದ ಜನ, ಶಿವಮೊಗ್ಗ ಜನ ಮೋದಿಗೆ ಓಟ್ ಕೊಟ್ಟರು, ರಾಘವೇಂದ್ರಂಗಲ್ಲ. ಮೋದಿನ BJP ಫ್ಲಾಗ್ ಬಿಟ್ಟು ಹೊರಗೆ ಬರಲಿ ನೋಡೋಣ. ಯಡಿಯೂರಪ್ಪ ಅವ್ರ ಮಕ್ಕಳು ಹಿಂದೆ ಬಂದಿದ್ರು ಒಂದ್ಸರಿ, KGP ಕಟ್ಬಿಟ್ಟು ಏನಾಯ್ತು? ಅದಕ್ಕೆ ನಾನು ಹೇಳ್ತಾ ಇರೋದು, ರಾಜಕಾರಣ ನಾನು ಮಾಡಾನೆ, ರಾಜಕಾರಣ ಬಿಡಲ್ಲ. ನನಗೆ ಅಖಿಲೇಶ್ ಯಾದವ್ ಫೋನ್ ಮಾಡಿದ್ರು, ಅವ್ರು PA ಫೋನ್ ಮಾಡ್ರು. ಅಖಿಲೇಶ್ ಯಾದವ್ ನಾನು ಕಂಟೆಸ್ಟ್ ಮಾಡೋಂಥ ಸಂದರ್ಭದಲ್ಲಿ ಫೋನ್ ಮಾಡಬೇಡಿ ಅಂತ ಹೇಳಿದೆ ನಾನು. ಕಾಂಗ್ರೆಸ್ ನಾಯಕರುಗಳು ಫೋನ್ ಮಾಡಿದ್ರು. ಕುತ್ತಿಗೆ ಕೊಯ್ದ್ರು ಕೂಡ BJP ಬಿಟ್ಟು ಹೊರಗಡೆ ಹೋಗಲ್ಲ. ಸಾಯ ತನಕ ಈ ಪಾರ್ಟಿನೇ. ಶುದ್ಧೀಕರಣ ಆಗಬೇಕು. ನನಗೆ ಭಾಳ ಜನದ ಆಸೆ ಇದೆ. ಮೊದಲನೇ ಹೆಜ್ಜೆ ಇಟ್ಟಿದ್ದೀನಿ ನಾನು. ಇದು ಯಶಸ್ವಿ ಆಗುತ್ತೆ ನಂಬಿಕೆಯಲ್ಲಿದ್ದೀನಿ. ಕರೀತಾ ಇದ್ದಾರೆ, ನಾನು ಅದು ಚರ್ಚೆ ಆಗಬೇಕು ಅಂತ ಹೇಳ್ತಾ ಇದ್ದೀನಿ. BJPಗೆ ಹೋದ ತಕ್ಷಣ MLA MP ಆಗಿಬಿಟ್ರೆ ಇಷ್ಟು ಹೋರಾಟ ಮಾಡಿದ್ದು ಲಾಭ ಏನು? ಒಂದು ಆಸೆಗೆ ಒಂದು ಸ್ಥಾನಕ್ಕೋಸ್ಕರ ಮಾಡಿದ ಫೈಟ್ ಅಲ್ಲ ಇದು. ಇಡೀ ಮೋದಿ ಹೇಳಿದ್ದೇನು? ಕುಟುಂಬದಿಂದ ಮುಕ್ತ ಆಗಬೇಕು. ಕರ್ನಾಟಕ ಭಾರತದಲ್ಲಿ ಇದೆ ತಾನೆ. ಮೋದಿ ಅಪೇಕ್ಷೆ ಕರ್ನಾಟಕದಲ್ಲಿ ಆಗಬೇಕು ಅನ್ನೋಂಥ ಅವ್ರು ಅಪೇಕ್ಷೆ ಪಟ್ಟಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು, ರಾಘವೇಂದ್ರ ಅವರು, ವಿಜೇಂದ್ರ ಅವರು ಇದನ್ನು ಅರ್ಥ ಮಾಡ್ಕೋಬೇಕು ತಾನೆ. ಇವರೇ ಕೇಂದ್ರ ಚುನಾವಣಾ ಸಮಿತಿ ಸದಸ್ಯರು, ಇವರೇ MP, ಇವರೇ MLA, ಇವರೇ ರಾಜ್ಯಾಧ್ಯಕ್ಷರು. ಇದನ್ನು ಮೋದಿ ಹೋಗ್ತಾರಾ? ಮೋದಿ ಸಮಾಧಾನ ಇದೆಯಾ? ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ರಾಜಕೀಯ ನಡೆ ಅಂದ ತಕ್ಷಣ ಬರೀ MLA MP ಒಂದು MLA ಮಂತ್ರಿನೂ ಆಗಬೇಕು ಅಂತ ಇವೆಲ್ಲ ಆಗ್ಬಿಟ್ಟಿದ್ದೀನಿ ನಾನು. ಆದರೆ ಆ ಪಕ್ಷದ ಋಣ ತೀರಿಸಬೇಕು ಅನ್ನೋದಾದರೆ ಇದು ಶುದ್ಧೀಕರಣ ಆಗಬೇಕು ಅಂತ ನಾನು ಹೊರಟಿದ್ದೀನಿ. ಈ ರೀತಿ ಸಾವಿರಾರು ಜನದ ಅಪೇಕ್ಷೆ ಇದೆ. ಇದು ಕರ್ನಾಟಕ ರಾಜ್ಯದಲ್ಲಿ ಖಂಡಿತ ಶುದ್ಧೀಕರಣ ಆಗತ್ತೆ, ಇದರಲ್ಲಿ ಅನುಮಾನ ಬೇಡ.